ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಗಾಯ್ಸ್. ಇವತ್ತು ನಾವು ಹೊರಡ್ತಾ ಇದ್ದೀವಿ ಶಿವಮೊಗ್ಗಕ್ಕೆ, ನಮ್ಮಮ್ಮನ ಮನೆಗೆ. ಬಿಕಾಸ್ ಇಂಡಿಪೆಂಡೆನ್ಸ್ ಡೇ ಅಲ್ವಾ, ಅವ್ರಿಗೆ ರಜಾ ಇರುತ್ತೆ. ಸೊ ಅವರು ಮೊಮ್ಮಕ್ಕಳನ್ನ ನೋಡಿ ತುಂಬ ದಿನ ಆಯಿತು, ಸುಮಾರು ತಿಂಗಳೇ ಆಗೋಯ್ತು. ಅದಕ್ಕೆ ಆಸೆ ಪಡ್ತಾ ಇದ್ದಾರೆ. ಚಿನ್ನಿನೂ ಬರ್ತಾ ಇದ್ದಾಳೆ, ಚಿನ್ನಿ ಪಾಪು ಇಬ್ಬರು. ನವೀನ್ ಬರ್ತಾಯಿಲ್ಲ. ಮುದ್ದು, ನಾನು, ಪಾಪು, ಚಿನ್ನಿ ಪಾಪುಗಳು ಇಷ್ಟು ಜನ ಹೋಗ್ತಾ ಇದ್ದೀವಿ ಟ್ರೈನಲ್ಲಿ. ಈಗ ಆಲ್ರೆಡಿ ಟೈಮು 5 ಗಂಟೆ. ನಾವು ಎದ್ದಿರೋದೇ 4 ಗಂಟೆಗೆ ಎದ್ಬಿಟ್ಟಿದ್ದೀನಿ ನಾನು. ಇವರಂತೂ ಮಲಗಿದ್ರು. ಇವ್ರಿಗೆ ಎಪ್ಸಿ ಒಂದು 4-5 ಸತಿ ಎಪ್ಸಿದ್ಮೇಲೆ ಎದ್ರು. ಪಾಪ ಮಲಗಿದ್ರೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ. ಆಮೇಲೆ ಲಾಸ್ಟಿಗೆ ಎದ್ಬಿಟ್ಟು ಕಿಹಿ ಅಂತ ನಗಾಡ್ತಾಯಿತ್ತು ಪಾಪಾಜಿ. ಅದಕ್ಕಿನ್ನೂ ಬೊಟ್ಟೆಲ್ಲ ಇಟ್ಬಿಟ್ಟು ಅವನಿಗೆ ರೆಡಿ ಮಾಡಿ ಆಟೋ ಅಲ್ಲ, ಇವಾಗ ಕ್ಯಾಬ್ ಬುಕ್ ಮಾಡ್ತೀನಿ, ಚಳಿ ಇರುತ್ತೆ. ಕ್ಯಾಬ್ ಬುಕ್ ಮಾಡ್ಕೊಂಡು ಟ್ರೈನ್ ಹತ್ರ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ರೈಲ್ನ ಬೋರ್ಡ್ ಮಾಡಿಕೊಂಡು ಬಾಬಾ ಮೈಸೂರು, ಹಾಯ್ ಶಿವಮೊಗ್ಗ ಮಾಡಿ. ಓಕೆ, ದೃಷ್ಟಿ ಬೊಟ್ಟು ಇಟ್ಬಿಡ್ತೀನಿ. ಅಮ್ಮಂದಿ ಕಾಜನಲ್ಲಿ ಇರ್ತೀನಿ. ಸೂಪರ್ 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 ಸೂಪರ್. ಅವೆಲ್ಲ ಮಾಡಬೇಡ. ಏನು ಹಚ್ಬಾರ್ದು, ಏನು ಹಚ್ಬಾರ್ದು. ಗಂಡ ನೀ ನನ್ನ ಮುದ್ದಿನ ರಾಣಿ, ನಂದು ಗುಂಡ. ಓಕೆ, ನಿಮ್ಮ ಚಾರ್ಜರು ನನ್ನ ಚಾರ್ಜರ್ ಎಲ್ಲ ಕಡೆ ಮೂರು ಚಾರ್ಜರು, 3 ಫೋನು. ನನ್ನ ಫೋನು ಇದ್ರ ಫೋನ್ ಇಟ್ಕೊಂಡ್ಬಿಡ್ತು, ನನ್ನ ಫೋನ್ ಇಟ್ಬಿಡ್ತು. ನಾನು ಕೊಡಲ್ಲ ಅಂದಿನ. ಹೌದಾ? ಏನಾದ್ರು ಕೊಡ್ತೀನಿ, ಎತ್ಕೊಳ್ಳಿ. ನಿನ್ ಕೈಲಿಂದ ಕೊಡು. ಹೋಗಿ ಅಲ್ಲಿದೆ, ಎತ್ಕೊಳ್ಳಿ. ಮುಂದೆ ಕಳ್ಳನ ಮಗದ ಎತ್ಕೊಳಕ್ಕಾಗಲ್ಲ ಅದಕ್ಕೆ. ಅದು ಬೇಬಿ ಡೈಪರ್. ಅದೇ ಅದ್ರಲ್ಲಿ ಇಲ್ವಾ? ಮತ್ತೇನಾಯ್ತು? ಗೊತ್ತಿಲ್ಲ, ಇಟ್ಕೊಳ್ಳಿ. ಚಾರ್ಜ್ ಇಲ್ಲ ಅಂದ್ರೆ ಹಾಕೊಂಡ್ಬಿಡೋದು. ಇದು ಇಟ್ಕೊಳ್ಳಿಲ್ಲ. ಆಟ ಸುಮ್ಮನೆ ಆಯ್ತು ಕೊಡಕ್ಕೆ. ಬುಕ್ ಮಾಡ್ಲಾ? ಇದು ಕಾಲ್ ಆಯ್ತು. ಕ್ಯಾಬ್ ಇಷ್ಟೊತ್ತಿಗೆ ಸಿಗುತ್ತಲ್ಲ? ಇಲ್ಲಿ ನೋಡ್ಬೋದು, ಅವ್ನ್ ಗೊತ್ತು ಎಲ್ಲ ಕಳೆದೊಂದು ನೋಡ್ತಾ ಆಗತೈತೆ. ಏಯ್ ಬಿಲ್ಲಾರಿ ಬಿಲ್ಲ. ಯಾವತ್ ನೋಡಿದ್ದ? ಏರ್ಪೋರ್ಟ್. ಓ ಕರೆಕ್ಟು. ಅತ್ತೆ ಎಲ್ಲ ಗೊತ್ತಲ್ಲಪ್ಪ ನಿಮಗೆ. ಬಾದಾಮ್ ತಿಂತಿದ್ದೆ. ರೈಲ್ವೆ ಸ್ಟೇಷನ್ ಬ್ಯಾಕ್ ಗೇಟ್ ಅಲ್ಲ, ಅಲ್ಲೇ ಬಂದಿರ್ತಾ ಇದು. ಫ್ರಂಟ್ ಗೇಟಿಗೆ ಬಂದು ಯಾರು ಇಲ್ಲ, ಇದಕ್ಕೆ ಬೀಳ್ತದೆ. ಸೌಂಡ್ ಹೋಗ್ಬೋದು. ಸೌಂಡ್ ಎಲ್ಲ ಬರ್ತಾ ಇದೆ. ದೇವ್ರ ಕೈ ಮುಕ್ಕೊಂಡ್ಬಿಡೋಣ. ಬೀಗ ಹಾಕ, ಇದು ಇಟ್ಕೊಳ್ಳಿ, ಹೊರಗಡೆ.
ಜಿಪ್ಪ ಅಪ್ಪ ಬಾಯ್ ಇದು ಮಾತಾಡ್ತೀರಾ ಚಿನ್ನಿನೇ ಫೋನ್ ಮಾಡ್ತೀವಿ ಹೇಳ ಚಿನ್ನಿ. ಹಾಂ ರೆಡಿ ಇದ್ದೀವಿ, ಕ್ಯಾಬ್ ಬುಕ್ ಮಾಡಿದ್ದೀವಿ. ಇಲ್ಲೇ ಬಂದ್ಬಿಡಿ, ಕಾರಲ್ಲಿ ಹೋಗೋಣ. ಎಲ್ಲಿಗೆ? ಅಲ್ಲಿಗೆ ಹಿಂಗೆ ಬರೋಕ್ಕಾಗುತ್ತೆ, ನಾವು ಹಿಂಗೆ ಕಾರಲ್ಲಿ ಬರ್ತೀವಿ ಬಿಡು. ಮತ್ತೆ ಅಲ್ಲಿಗೆ ಬಂದು ಅಲ್ಲಿಗೆ ಬರ್ಬೇಕಾ? ಸರಿ ಆಯ್ತು. ಅಲ್ಲಿ ಕಾರಲ್ಲಿ ಬರ್ತು ಹಂಗೆ ಬರೋಕ್ಕಾಗುತ್ತಾ? ಬೇಡ ಕಣೆ, ನಾನು ಆಲ್ರೆಡಿ ಬುಕ್ ಮಾಡಿಬಿಟ್ಟಿದ್ದೀನಿ, ಬರ್ತಾ ಇದ್ದೆ ಕ್ಯಾಬ್. ಹೌದಾ, ಸರಿ ಸರಿ ಆಯ್ತು ಸರಿ. ಇದು ಆಯ್ತಾ? ಪಾಪು ಇಟ್ಕೊಳ್ಳಿ, ನಾನು ಬರ್ತೀನಿ ಬೀಗ ಹಾಕೊಂಡು. ಬಂದ ಒಂದು ಕ್ಯಾಬ್ ಇಟ್ಕೊಂಡಿದ್ದು ಜೀಬು. ಬೇಗನೆ ಕ್ಯಾಬ್ ಸಿಕ್ತು. ಒಂದೊಂದ್ಸಲಿ ಲೇಟ್ ಆಗಿಬಿಡುತ್ತೆ, ಬಟ್ ಅಲ್ಲಿಗೆ ಹೋಗುವಾಗ ಒಂದು 10-15 ನಿಮಿಷ ಮುಂಚೆ ಹೋಗಿರ್ತೀವಿ ಅಷ್ಟೇ. ಇಲ್ಲಪ್ಪ, ಒಂದೊಂದ್ಸತಿ 4 ಗಂಟೆಗೆಲ್ಲ ಹೋಗಿದ್ದೀವಿ. 4 ಗಂಟೆಗೆ ಯಾವತ್ತು ಹೋಗಿಲ್ಲ, ಟ್ರೈನೇ ಬಂದಿರಲ್ಲ, ನಾವು ಕಾಯ್ತಾ ಇರ್ತೀವಿ. ಅದು ಇವ್ರು ಯಾವಾಗ ಹೋಗಿರ್ಬೇಕು, ನಾವು ಹತ್ರ ಹೋಗಿಲ್ಲ. ಯಾವಾಗಲೂ ಹಂಗೆ ಕರ್ಕೊಂಡು ಹೋಗೋದು. ಯಾವತ್ತು ಇಟ್ಕೊಳ್ಳಿ, ಈಗ ಹಾಕೊಳಕ್ ಬೇಕಾಗುತ್ತೆ ಅಂತ ಅಂತಂದಿದ್ದು. ಎಂತ ಬೆಡ್ಶೀಟ್ ಹಾಕು, ಚಳಿ ಆಗುತ್ತೆ. ಸ್ವೆಟ್ರ್ ಹಾಕಿಲ್ಲ ನನಗೆ. ಇಲ್ಲೇ ಇದೆ, ಏನು ಚಳಿ ಆಗ್ತಿಲ್ಲ ಮತ್ತು. ಇದಕ್ಕಾಯ್ತಿಲ್ಲ, ಆಯ್ತೈತೆ. ಆಲ್ರೆಡಿ ಸೀಟ್ ಬುಕ್ ಆಗಿರೋದ್ರಿಂದ ನಾವು ಟೆನ್ಷನ್ ಇಲ್ಲಾಂದರೆ ಅಲ್ಲಿ ಟಿಕೆಟ್ ಮುಂಚೆನೇ ನಾವು ಸ್ಟಾರ್ಟಿಂಗು ಶಿವಮೊಗ್ಗಕ್ಕೆ ಹೋಗ್ತಿದ್ವಲ್ಲ, ಆವಾಗ ನಮಗೆ ಬುಕ್ ಮಾಡಬೇಕು ಅದೆಲ್ಲ ಗೊತ್ತೇ ಇರಲಿಲ್ಲ ಅಷ್ಟು. ಅಲ್ಲೇ ಟಿಕೆಟ್ ತೊಗೊಳ್ಳೋದು ಹಂಗೆ ಹತ್ಕೊಳ್ಳೋದು, ಅದೇ ಆ ಥರ ಮಾಡ್ತಿದ್ವಿ. ಒಂದು ಸತಿ ಏನಾಯ್ತು ಗೊತ್ತಾ, ನಾವು ಹಾಗೆ ಮಾಮೂಲಿ ಟಿಕೆಟ್ ತೊಗೊಳ್ದೆ ಹಂಗೆ ಅಲ್ಲೇ ಹೋಗಿ ಟಿಕೆಟ್ ತೊಗೊಳ್ಳೋಣ ಅಂತ ಹತ್ಬಿಟ್ಟಿದ್ದೀವಿ. ಟಿಕೆಟು ಇಲ್ಲ, ಆ್ಯಂಡ್ ಆ ಟೈಮ್ ಕೊರೋನಾ ಪೀರಿಯಡ್ ಅಂತ ಟಿಕೆಟ್ ಇಲ್ಲ. ಆಮೇಲೆ ಬಸ್ಸಲ್ಲಿ ಹೋಗಿದ್ದು, ರೈಲ್ ಹತ್ಬಿಟ್ಟು ಟಿಕೆಟ್ ಇಲ್ಲ ಅಂತ ಅಂದಮೇಲೆ ಇಳಿದ್ಬಿಟ್ಟು ಬಸ್ಸಲ್ಲಿ ಬಂದ್ವಿ. ಅವಾಗಿಂದ ನಾವು ಆನ್ಲೈನ್ ಬುಕ್ ಮಾಡ್ಕೊಂಡು ಬರಬೇಕು ಅನ್ನೋದು ನಮಗೊಂದು ತಲೆಗೆ ಬಂತು ಫಸ್ಟೇ. ಅದಕ್ಕೆ ಫಸ್ಟೇ ಒಂದು 2-3 ಡೇಸ್ ಬುಕ್ ಮಾಡಿಕೊಂಡೆ ಆಮೇಲೆ ಹೊರಡೋದು ನಾವು. ಈ ಥರ ಆಗಿತ್ತು. ನಾವು ರೈಲ್ವೆ ಸ್ಟೇಷನಿಗೆ ಬಂದ್ವಿ. ಚಿನ್ನಿಯವ್ರು ಇನ್ನೂ ಬಂದಿಲ್ವಾ ಅನ್ಸುತ್ತಲ್ಲ? ಬಂದಿದ್ರೆ ಅವ್ರ ತಾರು ಇಲ್ಲಿ ನಿಲ್ತಿತ್ತು, ಇನ್ನೂ ಬಂದಿಲ್ಲ. ಟ್ರೈನ್ ಬಂದಿದೆ. ಸೇಮ್ ಗೊತ್ತಾ, ಶಿವಮೊಗ್ಗಕ್ಕೆ ಮುಂಚೆ ಯಾವುದೋ ಡಬ್ಬಾಸಿ ಟ್ರೈನ್ ಇತ್ತು. ನಾನಂತೂ ಎಷ್ಟು ಬೈಕೊಂಡಿದ್ದೀನೇನೋ ಚೆನ್ನಾಗಿರೋ ಟ್ರೈನ್ ಬಿಟ್ಟಿಲ್ಲ ಅಂತ. ಆಮೇಲೆ ನೋಡಿದ್ರೆ ಈಗ ಚೆನ್ನಾಗಿರೋ ಟ್ರೈನ್ ಬಿಟ್ಟಾರೆ ಗೊತ್ತಾ. ಅದು ಮುಂಚೆ ಶತಾಬ್ದಿ ಇತ್ತು, ಅದು ಶಿವಮೊಗ್ಗ ಟು ಬೆಂಗಳೂರು ಶತಾಬ್ದಿಗೆ ಆ ಥರ ಟ್ರೈನ್ ಬಿಟ್ಟಿದ್ರು. ಸೇಮ್ ಅದೇ ಥರ ಟ್ರೈನ್, ನ್ಯೂ ಟ್ರೈನ್ ಚೆನ್ನಾಗಿದೆ. ಟ್ರೈನಲ್ಲಿ ಹೋಗೋದಕ್ಕಿಂತ ತಾತ ತಾತ ಹೋಗೋದು, ತಾತ 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 ಬಾಯ್ 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 ಬಾಯ್. ಗೈಸ್, ಈ ಸೀಟಲ್ಲಿ 3 ಜನ ಕೂತ್ಕೊಳ್ಳೋಕ್ಕಾಗೋದು. ನಾನು, ಪಾಪು, ಮುದ್ದು. ಚಿನ್ನಿ ಬಂದರೆ ಅವಳಿಗೆ ಕೂರ್ತಾಳೆ, ನನಗೆ ಕೂರ್ತೀನಿ. ಬಟ್ ನಿಮ್ಗೆ ಬೇರೆಯವ್ರು ಬಂದುಬಿಟ್ರೆ ಸಾಕಾಗಲ್ಲ. ಇದು ಮಕ್ಕಳಿಗೆಲ್ಲ ಕೂರಿಸ್ಕೊಂಡು ತುಂಬ ಸಫಿಸ್ಟಿಕೇಟೆಡ್ ಆಗಿದೆ.
ಟಿಫನ್ ಮಾಡೋಣ ಅಂತ ಅದು ಕೊಟ್ಟಿರೋದು. ನೀನು ನಮ್ಮ ಟಿಫನ್ ಇದು. ನಾನು ಬುಕ್ ತೊಗೊಂಬರ್ಬೇಕಿತ್ತು, ಒಂದು ಓದಬೇಕಾಗಿತ್ತು ಒಂದು ಬುಕ್ಕು. ಅವಾಗ ಪರ್ಚೇಸ್ ಮಾಡಿಟ್ಟೆ. ಅದು ಮಾಡಿ ಸುಮಾರು ವರ್ಷ ಆಯಿತು. ಪರ್ಚೇಸ್ ಮಾಡಿ ಒಂದು 3-4 ತಿಂಗಳಾಯ್ತಾ. ಓದೇ ಇಲ್ಲ ಗೈಸ್. ನಾನು ಅದನ್ನು ಓದೋಣ ಅಂತ ತರೋಣ ಅಂದ್ಕೊಂಡೆ ಮರ್ತೋಯ್ತು ನೋಡಿ, ನೆನಪೇ ಆಗಲಿಲ್ಲ. ಹೋಗಿ ಕಾಫಿ 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 ಬೇಕಾ? ಮೊನಿಕ್ ತಗೋತಾ ಅಂತ ಅದೇನು ಕೆಳಗೆ ಹೋಗಲ್ಲ. ಏನಾಯ್ತು ಕಂದ? ಕಾಫಿ ತೆಗಿ ಅವ್ರದ್ದು. ಫೋನ್ ಬಿದ್ದಾಯ್ತದೆ ನೀನು ಹಂಗೆ ಮಡಿಕೊಂಡ್ರೆ. ಡ್ಯಾಡಿ ಎಲ್ಲ ರ್ಯಾಪಿಡು. ಹುಷಾರಾಗಿ ತಲುಪಿದ್ದೀವಿ. ಹಾಂ ಹುಷಾರಾಗಿ ತಲುಪಿಲ್ಲ. ಆಯ್ತು ತೆಗಿತೇನೆ ಬಾ. ನೀನು ತೆಗಿಬೇಕಾ? ಬಾಯ್ ಬಾಯ್. ನಾವು ಬಾಯ್ ಬಾಯ್ ಮೈಸೂರು ಮಾಡ್ತೀವಿ ಇವಾಗ. ನಿಮ್ಗೆ ಅಜ್ಜನ ಹೇಳ್ಬಿಟ್ಟು ಬೇರೆದು ನಮ್ಗೆ ಅದು ಕರ್ಕೊಂಡು ಹೋಗ್ತಿರೋದು. ಆಮೇಲೆ ಬರ್ತೀಯ? ಅಜ್ಜ ಬೇಡ ಈಗ ನಿಮಗೆ? ಅಜ್ಜ ಇಷ್ಟ ಇಲ್ಲ. ಆಮೇಲೆ ನೋಡ್ತೀಯಾ? ಎಲ್ಲ ನೋಡ್ತೀನಿ, ಆಮೇಲೆ ಯೋಚನೆ ಮಾಡಿ ಆಮೇಲೆ ನೋಡಿ ಹೇಳ್ತೀಯಾ? ಅಪ್ಪ ಬರ್ಲಾ? ಅಪ್ಪ ಬಾಯ್ ಬಾಯ್. ಮೈಸೂರಿಗೆ ಹೋಗ್ತಾ ಇದ್ದಾರೆ. ಅಪ್ಪ ಕಳ್ಳ. ಇದ್ರ ಖುಷಿ ನೋಡಿದ್ದು. ಚುಬ್ಬಾ ಚುಬ್ಬಾ ಅವ್ವ ಏನು ತೊಂದರೆ ಆಗ್ತಾ ಇದೆಯಾ? ಹಿಂಗೆಲ್ಲ ಕಿತ್ತಾಡೋರು ಯೂಟ್ಯೂಬರು ವೀಡಿಯೋ ಡಿಲೀಟ್ ಮಾಡಿಸ್ತಾರೆ. ಮಕ್ಕಳಿಗೆ ಎಷ್ಟು ಶ್ರಮ ಕೊಡ್ತಾ ಇದ್ದಾರೆ. ಓದಿ ನೋಡಿಲ್ಲ ಕಾಲು ತಗೊಂಡು ಹಿಂಡಿ ಮೇಲೆ ಇಲ್ಲ ಒಂದ್ಸಲಿ ಅಲ್ಲಿಂದ ಟ್ರೈನಲ್ಲೇ ತಗೊಂಡು ಬಂದಿದ್ದು. ಚೆನ್ನಾಗಿದೆ. ಅಲ್ವೆಲ್ಲಿ ತಲೆ ಅಲ್ಲಾಡ್ಸಿ ಅಲ್ಲಂತ. ಅಪ್ಪನ ನೋಡ್ದ? ಯಾರು ನಾನು ನೋಡಪ್ಪ ಅಪ್ಪ ಅಂತಿದ್ದಿಲ್ಲ. ಅಪ್ಪನ ಮಗಳೇ. ಸ್ಟೇಷನಿಗೆ ಬಂದ್ವಿ, ಶಿವಮೊಗ್ಗಕ್ಕೆ ಇಳಿದ್ವಿ. ಡ್ಯಾಡಿ ಬಂದಿದ್ದಾರೆ ಪಿಕಪ್ ಮಾಡೋಕ್ಕೆ. ಫುಲ್ ಖುಷಿ ಮಕ್ಕಳು ನೋಡಿ. ನಿನ್ನಿಗೆ ಇಳಿಯೋಕ್ಕೆ ಇಷ್ಟ ಇಲ್ಲ ಟ್ರೈನಿಂದ. ಟ್ರೈನಿಂಗ್ ಆಗ್ಬಿಟ್ಟಿದೆ. ಫುಲ್ ಟ್ರೈನಿಂಗ್ ಆಗ್ಬಿಟ್ಟಿದೆ. ಗೊತ್ತೀಯಾ? ಅಲ್ಲ
ಹಿಂಗೆ ನಗು ಅಂದಂಗೆ. ಅಬ್ಬಾ ಶಿವಮೊಗ್ಗಕ್ಕೆ ಬಂದು ಇಳ್ದಿದ್ದಕ್ಕೆ ಏನೋ ಒಂಥರ ನಮ್ಮೂರಿಗೆ ವಾಪಸ್ ಬಂದಿರೋ ಥರ ಫೀಲಿಂಗ್. ಒಂಥರ ಅಲ್ಲ, ನಮ್ಮೂರಿಗೆ ನಾವು ವಾಪಸ್ ಬಂದಿದ್ದೀವಿ ಆ್ಯಕ್ಚುಲಿ. ಏನೊಂಥರ ಖುಷಿ. ತವರು ಮನೆ, ನಮ್ಮ ತವರು ಮನೆಗೆ ವಾಪಸ್ ಬರ್ತಾ ಇದೀವಿ. ತವರೂರು ತವರೂರ ಮನಿ ನೋಡ ಬಂದಿ ತಾಯರ ಕಣ್ಣೀರ ತಂದಿ. ಆಲ್ರೆಡಿ ಅಲ್ಲಿ ಮಿನ್ನಿ ಮತ್ತೆ ಇಬ್ಬರಿಗೆ ಹಿಡ್ಕೊಂಡು ಹೆಂಗೆ ಹೋಗ್ತಾ ಇದ್ದಾರೆ ಅಲ್ಲಡಲ್ಲಿ. ಅಷ್ಟು ಬೇಗ ನಾವು ಇಷ್ಟು ಏನು ಲಗೇಜ್ ಇಲ್ದೇನೆ ನಿಂದೆ ಇದ್ದೀವಿ. ಮಕ್ಕಳು ಇಟ್ಕೊಂಡು ಅವ್ರು ಆಲ್ರೆಡಿ ಮುಂದಕ್ಕೆ ಹೋಗಾಯ್ತು. ಗೈಸ್, ನಮ್ಮ ಅಪ್ಪ ಎಷ್ಟು ಸ್ಟ್ರಾಂಗ್ ಗೊತ್ತಾ. ಇವಾಗ ಈ ವಯಸ್ಸಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿದ್ದಾರಲ್ಲ, ಅವಾಗ ಹೆಂಗಿದ್ರು ಗೊತ್ತಾ. ಧರ್ಮಸ್ಥಳ ನಮ್ಮ ಮನೆ ದೇವರಲ್ವಾ, ಅವಾಗ ಹೋಗ್ಬೇಕಾದ್ರೆ ಈ ಕಡೆ ಒಂದು ಬ್ಯಾಗು, ಈ ಕಡೆ ಒಂದು ಬ್ಯಾಗು, ಹಿಂದ್ಗಡೆ ಒಂದು ಬ್ಯಾಗು, ಈ ಕಡೆ ನಾನು ನನ್ನ ತಂಗಿ ಇಷ್ಟು ಜನನು ಹಾಕೊಂಡು ಎಲ್ಲರಿಗಿಂತ ಫಾಸ್ಟಾಗಿ ನಡ್ಕೊಂಡು ಹೋಗ್ತಾಯಿದ್ರು. ಉಳ್ದಿರೋರೆಲ್ಲ ಹಿಂದೆ ಏನು ಲಗೇಜ್ ಇಲ್ಲ ಅಂದ್ರೂ ನಾವು ಇವಾಗ ಹೆಂಗೆ ಹಿಂದೆ ಬರ್ತಾಯಿದ್ದೀವಿ, ಹಿಂಗೆ ಹಿಂದೆ ಹೋಗ್ತಾಯಿದ್ರು. ಡ್ಯಾಡಿ ಫಾಸ್ಟ್ ಹೋಗ್ತಿದ್ರು. ಈಸ್ ವೆರಿ ವೆರಿ ಸ್ಟ್ರಾಂಗೆಸ್ಟ್ ಪರ್ಸನ್ ಐ ಎವರ್ ನೋ. ಅಪ್ಪ ಚಪ್ಪಲ್ ಬಿದ್ದೋಯ್ತು ಪಾಪುದು. ಇಟ್ಕೊಂಬರ್ಲಾ ಪಾಪುಗೆ? ಪ್ರೀಪೇಡೇ ಕೊಡ್ತಾರಲ್ಲ, ಪ್ರಿಪೇಡ್ 140 130 ಕೊಡ್ತಾರೆ. ಇಲ್ಲ ಜಾಸ್ತಿ ಮಾಡಿದ್ದಾರೆ ಈಗ. ಇಲ್ಲಿ 6ನೇ ಸರ್ಕಲ್ಗೆ 170 ರೂಪಾಯಿ, 150 ರೂಪಾಯಿ ಕೊಡ್ತಾರೆ. ಗೈಸ್, ಡ್ಯಾಡಿ ಮತ್ತು ಮಿನ್ನಿ ಆ್ಯಂಡ್ ಚಿನ್ನಿ 3 ಜನ ಬೈಕಲ್ಲಿ ಹೋದ್ರು. ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲ 3 ಜನಕ್ಕೂ ಗಾಡಿ ಸಾಕಾಗಲ್ವಲ್ಲ ಜಾಗ, ಫ್ರೀಯಾಗಿ ಬರಲಿ ಅಂತ ಅಷ್ಟೆ. ಆ್ಯಂಡ್ ಲಗೇಜ್ ನಮ್ಮ ಹತ್ರ ಇದೆ, ಆಟೋದಲ್ಲಿ ಹೋಗ್ಬೇಡ ಅಂತ ಆಟೋ ಮಾಡ್ಕೊಂಡು ಇವಾಗ ಮನೆ ಹತ್ರ ಹೋಗ್ತಾ ಇದ್ದೀವಿ. ಯಾಕೋ ಅವನಿಗೆ ಇದು ಬೇಕಂತೆ ಗೈಸ್. ಅವಾಗಲಿಂದ ಇದನ್ನ ಹಾಕೊಂಡು ಅಗಿತಾ ಇದ್ದಾನೆ, ಹಿಂಗೆ ಕಚ್ತಾ ಇದ್ದಾನೆ ಹೆಂಗೆ ಅಂತ. ಆಮೇಲೆ ಅವನು ಕುತ್ತಿಗೆಗೆ ಹಾಕೊಂತಾನೆ ಅದನ್ನ. ಹೌದಾ? ಏನೇನೋ ಕಲ್ತ್ಕೊಂಡ್ಬಿಟ್ಟೈತಿದು, ನಮ್ಮನ್ನು ನೋಡಿ ನೋಡಿ ಕಲ್ತ್ಬಿಟ್ಟೈತೆ. ಕಂದ ಎಲ್ಲಿಗೆ ಬಂದಿದ್ದ? ಅಮ್ಮ ಇಲ್ಲ ನೋಡಿದ್ದೀನಲ್ಲ ಅಂತ. ನಮ್ಮ ಕ್ಯೂಟಿ ಇವಳು. ಎಷ್ಟು ದಿನ ಆಯ್ತು ಇವಳು ನೋಡಿ, ಕ್ಯೂಟಿ ನೋಡಿ. ಒಂದು ಅದ್ರ ಅಮ್ಮನಿಗೆ ಹೇಳ್ಕೊಂಡು ಹೋಗು. ಯಾಕೆ? ನಾ ಹಿಡಿಯೋರು ಬಂದು ಬೆಲ್ಟ್ ಹಾಕಿರ್ಲಿಲ್ವಾ? ಇಲ್ಲ, ಬೆಲ್ಟ್ ಇದಕ್ಕೂ ಬೆಲ್ಟ್ ಹಾಕಿ ಫಸ್ಟ್. ನಮ್ದಲ್ಲ, ಬೈದಿಲೇ ಇರ್ತದೆ. ಆದ್ರೂ ಚೆನ್ನಾಗಿದೆ. ನಾವು ಊಟ ಹಾಕ್ತಿವಿ. ನೀವು ಯಾರು ಇರ್ಲಿಲ್ವಾ? ಇದ್ವಿ, ಅವರು ತಂದು ಬಿಡ್ತೀವಿ ಅಂದ್ರು. ಇಡಲ್ಲ ಮೇಡಮ್. ಅಲ್ಲ ಬಂಗಾರಿ, ಈಗ ಅವ್ರು ಬರ್ತಾರೆ. ಎಲ್ಲಿಗೆ ಬಂದಿದ್ದೀರಿ ಕಂದ? ಇದ ಯಾರ ಮನೆ ಇದ? ಕಿಸ್ಕೊಡಮ್ಮ, ನಂಗೆ ಕಿಸ್ಕೊಡಮ್ಮ, ಅಜ್ಜಿಗೆ ಕಿಚ್ಚಿ ಕೊಡು, ಕಿಚ್ಚಿ ಕೊಡು, ಫ್ಲೈಂಗ್ ಕಿಸ್ ಕೊಡು, ಫ್ಲೈಂಗ್ ಕಿಸ್. ಅಮ್ಮ ಏ ಡಿ 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 ಡಿಶ. ಎಲ್ಲಿ ತಪ್ಪ ಇದು ನಂದು, ಎಲ್ಲಿ ತಪ್ಪ ಇದು? ಈಗ ನಮಗೆ ಕೆಂಪು ನೀರು ಮಾಡಿ ಒಳಗೆ ಕರ್ಕೊಳ್ತಾರೆ ಗೊತ್ತಾ?
ದೃಷ್ಟಿ ಆಗಿದಂತೆ ದೃಷ್ಟಿ ತೆಗಿಯೋಣ ನಮ್ಮ ಪಾಪುಗೆ. ದೃಷ್ಟಿ ಎಲ್ಲ ಹೋಗ್ಬಿಡ್ಲಪ್ಪ. ಆಹಾ ಆಹಾ. ಮೇನ್ ಪರ್ಸನಿಗೆ ಮಾತ್ರ ತೆಗ್ದಿದ್ದ, ನಮಗೂ ತೆಗೆದ್ರ ಅನ್ಕೊಂಡೆ ನಾನು. ದೋಸೆ ಪಲ್ಯ ಎಲ್ಲ ಇದೆ. ಮುದ್ದು ತಿಂತೀರಾ? ತಿಂತಾನೆ. ನನಗೆ ಬೇಡ, ನಾನು ಫುಲ್ ಆಗಿ ಮುಚ್ಚಿದ. ಬಿಸಿ ಬಿಸಿ ಏನಾಗ್ತಿದೆ ಅಂದ್ರೆ ಚುಲ್ಲ ಬಿಟ್ಟಿದ್ದಾನೆ ನನ್ನ ಮೇಲೆ. ಚುಲ್ಲ ಚುಲ್ಲ ನನ್ನ ಮೇಲೆ ಚುಲ್ಲ ಮಾಡಿದ್ದಾನೆ. ಹೊರಗೋಗೋಣ. ಚಿನ್ನು ಬಂದ್ಲು ಬೈಕಲ್ಲಿ. ಕ್ಯಾಂಗರು. ಚಪ್ಪಲಿ ಬಿಡಿಲ್ಲ. ನೀವ್ ಹೆಂಗ್ ಬಂದ್ಬಿಟ್ರಿ ಆಟೋಲ್? ಆಟೋದಲ್ಲಿ ಹೊರಗೆ ಬಾ, ಹೊರಗೆ ಬಾ. ಬಾ. ನನ್ನ ಮೊಮ್ಮಗಳಿಗೆ ಎಲ್ಲರ ಕಣ್ಣೆಲ್ಲ ಬಿದ್ದಿದೆ. ಎಲ್ಲರ ಕಣ್ಣಿಗೆ ದೃಷ್ಟಿ ಎಲ್ಲ ಹೋಗ್ಬಿಡ್ಲಪ್ಪ. ಇವನಿಗೆ ಇನ್ನೊಂದ್ಸಲ ಪಿಳಿ ಪಿಳಿ ನೋಡುತ್ತಲ್ಲಪ್ಪ ನಂದು ಕಂದಮ್ಮ. ದೃಷ್ಟಿ ಎಲ್ಲ ಹೋಗ್ಲಪ್ಪ ನಂದು ಗುಂಡು ಮರಿದು. ಬಾ, ಬಲಗಾಲ ಇಟ್ಕೊಂಡು ಬಾಕಲ್ಲ. ರೈಟ್. ಬಲಗಾಲಿಟ್ಟು ಬನ್ನಿ ಅಮ್ಮ. ರಾಣಿ ರಾಣಿ ಅವನು ಅಜ್ಜಿ ಪ್ರೀತಿ ಮಾಡುತ್ತೆ ಅಂತ. ಅಕ್ಕಂಗೆ ತಮ್ಮ ತಂಗಿ ಎರಡು ಅಲ್ಲಮ್ಮ. ಲಲಿತಾಶ್ರೀಗೆ ತಮ್ಮ ಮತ್ತು ತಂಗಿ. ಏನು ಹೇಳ್ತಾನೆ? ಏನಪ್ಪ ಹೇಳು, ಏನಂತ ಹೇಳು, ಏನಂತ ಬಂಗಾರಿ ಪುಟಾಣಿ ಅಮ್ಮ ಪುಟಾಣಿ. ನಂದು 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 ಅಮ್ಮ ಪುಟಾಣಿ. ಅಮ್ಮ ನೋಡ್ತಾ ಇದ್ರಿ ಟ್ರೈನಲ್ಲಿ ಯಾರೋ ಒಬ್ರು ಹೇಳ್ತಿದ್ದು, ತವ್ರ ಮನೆ ಇಡ್ಲಿ, ಆಮೇಲೆ ಬೀಗ್ರು ಮನೆ ಚಟ್ನಿ, ಆಮೇಲೆ ನಾದ್ನಿ ಮನೆದು ವಡೆ ಅಂತ ಮಾಡ್ತಾ ಇದ್ರು. ಅದಕ್ಕೆ ಅವ್ರ ಅದಕ್ಕೆ ನಾನಂದೆ ಫ್ರೀ, ಹಂಗಾರೆ ಫ್ರೀಯಾಗಿ ಕೊಡ್ಬೇಕು ಅಂತ ಅಂದೆ. ಹಂಗಾರೆ ಫ್ರೀ ಅಲ್ವಾ ಎಲ್ಲದು ನಮ್ಮ ರಿಲೇಟಿವ್ಸ್ ಇಂದ ಎಲ್ಲ. ಜಯತಾಶ್ರೀ ಸೆಲೆಕ್ಟ್ ಮಾಡ್ದದು. ಗುರುಜಿ ಬೇರೆ ಏನ್ ಹೇಳೋದಲ್ಲ, ಅವರು ನೀವೇನಾದ್ರು ಇಡಿ ಅಂತ ಅಂದ್ರು, ಬೇರೆ ಇಡೋಣ ಅಂದ್ರು. ಆದ್ರೆ ನಾವು ಇನ್ನು ಆಮೇಲೆ ಅಂತಾದ್ರು ಇನ್ಯಾವ್ದು ಇಡೋಲ್ಲ ಅಂದ್ರೆ ಜಯತಾಶ್ರೀನೇ ಫೈನಲ್ ಆಗುತ್ತೆ. ಅದನ್ನ ಸೆಲೆಕ್ಟ್ ಮಾಡಿರೋದು ಯಾರು ಹೇಳಿ? ದೊಡ್ಡಮ್ಮ. ಜಯತಾಶ್ರೀ ದೊಡ್ಡಮ್ಮ ಅಂದ್ರಲ್ಲ. ನೀರ್ ಚೆಲ್ನಾ? ನೀರ್ ಬಾ, ನೀರ್ ಚಲ್ದ. ವೆರಿ ಗುಡ್ ಕಂದ. ಈ ಥರನೇ ಕೆಲಸ ಮಾಡ್ತಿರು ಮೇಲೆ. ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗನ್ನ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ. ಇವತ್ತಿನ ದಿನನೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ ಗೈಸ್, ಬಾಯ್.